ಎಲ್ಲೋ ಎಲೆಕ್ಷನ್ ಚುನಾವಣೆ ತಯಾರಿನ ಸರ್ ಇದು? ಆ ತಯಾರಿನ ಮತ್ತೆ ಅದ್ರಾಗೇನು ತಯಾರಿ ಇನ್ನೇನು 2-3 ತಿಂಗಳಾಗ 2 ತಿಂಗಳ ಎಲ್ಲೋ 10-5 ಕಾಂಪ್ರಮೈಸ್ ಏನೋ ಮಾಡಕ್ಕೆ ಮುಂದಾಗಿದ್ದಾರೆ ಅಂತ. ಯಾವ್ದು ನೀವು 10 ಅವ್ರು 5 ಅಂತ ಹೇಳ್ತಾರೆ. ಮೊನ್ನೆ ಹೇಳಿಲ್ಲ ಅದ ಇನ್ನೂ ಭಾಳ ಹಿರಿಯರ್ದಾರ ಹ್ಞೂ ಸರ್. ಪ್ರೊಡ್ಯೂಸರ್ ಡೈರೆಕ್ಟರ್ ಇನ್ನೂ ಬಂದಿಲ್ಲ ಅವ್ರು ಎಂಟ್ರಿ ಆಗಿಲ್ಲ. ಓಕೆ ಹಾಂ ನಾವು ಆ್ಯಕ್ಟ್ರುಗಳು ಅಷ್ಟೇ, ನಾವು ಆ್ಯಕ್ಟಿಂಗ್ ಮಾಡೋರು. ಏನು ಪ್ರೊಡ್ಯೂಸರ್ ಒಬ್ಬರು ನಿಪ್ಪಾಣಾಗದಾರ, ಒಬ್ರು ಗೋಕಾಕದಾಗದಾರ. ಹಾಂ ಸರ್. ಪ್ರೊಡ್ಯೂಸರ್ ಡೈರೆಕ್ಟರ್ ಅವ್ರು ಅಂದರೆ ಜೊಲ್ಲೆ ಅವರು ಎಲ್ಲ ಇದ್ದಾರೆ ಸರ್ ಅದರಲ್ಲಿ. ಅವ್ರ ಹೇಳಿದ ಮ್ಯಾಗ ಚಲೋ ಆಗೋದು ಪಿಕ್ಚರು. ಓನ್ಲಿ ಎಲ್ಲರೂ ಆ್ಯಕ್ಟಿಂಗ್ ಮಾಡಕ್ಕೆ ರೆಡಿ ಇದೀವಿ ಅಷ್ಟೇ. ಅಂದರೆ 3 ಜನ ಸೇರಿ ಮಾಡ್ತಾ ಇದ್ರು ಸರ್, ಜೊಲ್ಲೆ ತಾವು ನಂತರ ಬಾಲಚಂದ್ರ. ಏನು ಅವ್ರದ್ದು ಹ್ಞೂ ಸರ್. ಇದ್ರ ಕೈ ಹಾಕಿ ಮಾಡಿ ತಂದು ಕಟ್ಟೋರು ಅವ್ರು ನಮ್ಮ ಕಡೆ. ಇನ್ನು ಅವ್ರದ್ದು ಸಲಹೆ ಬೇಕಲ್ಲ, ಅವ್ರ ಸಲಹೆ ಬಂದಾಗ ನೋಡ್ರಿ ಅದು ಹೆಂಗೆ ಏನು ಮಾಡ್ತಾರೆ ಅದ್ರ ಮ್ಯಾಗ ಮುಂದಿನ ಹೆಜ್ಜೆ. ಸರ್ ಇನ್ನೊಂದು ಸರ್ ಪವರ್ ಶೇರಿಂಗ್ ಬಗ್ಗೆ ಸರ್ ಸಾಕಷ್ಟು ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗುತ್ತೆ ರಾಜ್ಯದಲ್ಲಿ ಏನೋ ಮಾತಾಡೋದು. ಎಷ್ಟು ಸಲ ಹೇಳಿದ್ರೆ ಅದು ಹೇಳಿ ಮುಗಿದೋಯ್ತಲ್ಲ ಅದು ಆಗುತ್ತಾ ಸರ್? ಈಗ ಅದ್ರ ಬಗ್ಗೆ ಹೇಳ್ಯಾರು ಮುಖ್ಯಮಂತ್ರಿ ಹೇಳಿದಾರೆ, DCM ಅವ್ರು ಹೇಳ್ಯಾರ, ಎಲ್ಲ ಹಿರಿಯ ರಾಜಕಾರಣಿಗಳು ಹೇಳಿದ್ದಾರೆ. ಈಗ ಅದು ಮುಗಿದ ಅಧ್ಯಾಯ. ಏನು ಕ್ರಾಂತಿದು ಏನಾಗಲ್ಲ ಸರ್? ಕ್ರಾಂತಿ ಆಗೋದು ಪ್ರಶ್ನೆ ಎಲ್ಲ, ಮುಗಿದ ಅಧ್ಯಾಯ. ಇಬ್ಬರು ಹಿರಿಯರ ಸ್ಟೇಟ್ಮೆಂಟ್ ಕೊಟ್ಟಾರ ಅದ್ರ ಬಗ್ಗೆ ಪ್ರಶ್ನೆ. ಸರ್ ರಾವಾಜಿ DCS ಬ್ಯಾಂಕ್ ಬಗ್ಗೆ ಯಾವುದ್ರೆ DCS ಬ್ಯಾಂಕ್ ಈಗಾಗಲೇ ಮೀಟಿಂಗ್ ಮಾಡ್ತಾ ಇದ್ದಾರೆ. ತಾವು ಅದರಲ್ಲಿ ಅವ್ರು ಗೆಲ್ಲಕ್ಕೆ ಮಾಡೋರಲ್ಲ, ಮತ್ತು ಯಾರು ಸೋಲಾಕ್ ಮಾಡ್ತಾರೆ? ಅವರು ಮಾಡೋರ ತಮ್ಮ ಶಕ್ತಿ ಒಗ್ಗಟ್ಟು ಪ್ರದರ್ಶನ ಮಾಡೋಕ್ಕೆ ಎಲ್ಲರೂ ಮಾಡೋರ. ಇವರು ಮಾಡೋರ. ಇವರು ನಿನ್ನೆ ಎಲ್ಲಿ ಮಾಡ್ಯಾರ ಗೊತ್ತಿದ್ರೆ ಇಲ್ಲೇ ಇವ್ರು ಎಲ್ಲಿ ಮಾಡ್ಯಾರ ಮೀಟಿಂಗ್ ನಿನ್ನೆ ರಾತ್ರಿ. ಗುಂಪು ಇವರು ಒಂದು ಕಡೆ ಮೀಟಿಂಗ್ ಮಾಡ್ಯಾರ. ಇದ್ರಾಗ ನೀವು ತೆಗಿಬೇಕಲ್ಲ, ಮೊನ್ನೆ ಹೆಂಗೆ ತೆಗಿಬೇಕಿದ್ರು ಯಾರು ಯಾವ ಲೀಡ್ರ್ ಅದಾರ, ಹೆಂಗೆ ಮಾಡ್ರಿ, ಏನು ಮಾತಾಡೋ ಮಾಹಿತಿ ತೆಗೀರಿ. ನಮ್ಮ ಸರ್ ಎಲ್ಲರೂ ಪಕ್ಷಾತೀತವಾಗಿ ಸರ್ ತಮ್ಮ ವಿರುದ್ಧ ಹೋರಾಟಕ್ಕೆ ನಿಂತಿರೋದು ಸರ್. ಮೊನ್ನೆ ಕನ್ನಡಿ ಮಠದ ಮೀಟಿಂಗ್ ಇದೆ ಸರ್. ಏನು ಪಕ್ಷಾತೀತ ನಮ್ಮ ಕಡೆ ಇಲ್ಲ, ನಮ್ಮ ಕಡೆ ಅದ. ನಿನ್ನೆ ಮೀಟಿಂಗ್ ಅದಕ್ಕೆ ನಿನ್ನೆ ಯಾರು ಇದ್ರು, ಯಾರು ನಮ್ಮ ನೇತೃತ್ವದಾಗ ಆಗಿಲ್ಲ ಅದ. ಮತ್ತು ಅವ್ರು ಬೇರೆ, ಅವ್ರು ಇಬ್ಬರು ಆ್ಯಕ್ಟ್ರ, ಪ್ರೊಡ್ಯೂಸರ್, ಡೈರೆಕ್ಟರ್. ಅದು ಸರ್ ಯಾವುದೇ ಚುನಾವಣೆಯಲ್ಲಿ ಜೊಲ್ಲೆ ತಾವು ನಂತರ ಬಾಲಚಂದ್ರ ಸರ್ ನೇತೃತ್ವದಾಗ ಆಗುತ್ತೆ ಸರ್. ಒಂದೊಂದು ಚುನಾವಣೆ ಒಂದೊಂದು ರೀತಿ ಆಗ್ತೈತೆ. ಯಾಕಂದ್ರೆ ಇದು ಪಕ್ಷಕ್ಕೆ ಸೀಮಿತವಾಗಿಲ್ಲ, ಇದಕ್ಕೂ ಸಹಕಾರಿ ರಂಗ. ಜೊಲ್ಲೆ ಅವ್ರು ತಾವು ಅವರು ಕೂಡ ಮೊನ್ನೆ ಕನ್ನೇರಿ ಮಠಕ್ಕೆ ಹೋಗಿದ್ರು ಸರ್ ಮೀಟಿಂಗ್. ಅವ್ರನ್ನ ನೀವು ಪ್ರೊಡ್ಯೂಸರ್ ಅಂತ ಇದ್ದೀರಿ ಸರ್. ಅವರದಾರ ಈಗ ಅಂದ್ರೆ ಅವ್ರು ಯಾವ ಕಡೆ ಇದಾರೆ ಸರ್? ಅವರು ಎಲೆಕ್ಟ್ರಿಕ್ಸ್ ಸೊಸೈಟಿಗೆ ಇದನ್ನ ಮಾಡಿದಾರೆ. ಯಾರು ಫಸ್ಟ್ ಅವರು ಆದ್ಮೇಲೆ ನಾವು ಜೋಡಿಸಿದ್ವಿ ಕೈಯ. ಈಗ ಅವ್ರ ಸಲಹೆ ಬೇಕಲ್ಲ ಅದು. ಅಂದ್ರೆ ತಾವು ಜೊಲ್ಲೆಯವ್ರು ಒಂದೇ ಇದ್ದೀರಿ ಸರ್, ಉಳಿದವರೆಲ್ಲ ಬೇರೆ ಅದ? ಏನಿಲ್ಲ, ಎಲ್ಲರೂ ರಾಜಕೀಯದಲ್ಲಿ ಹೇಳೋಕ್ಕಾಗಲ್ಲ. ಎಲ್ಲ ಒಂದು ಸಮುದಾಯ ಒಂದು ಕಡೆ ಎಲ್ಲೂ ಇರುವಂಥ ಇತಿಹಾಸ ಇಲ್ಲ, ಒಂದು ಧರ್ಮ ಕೂಡ ಇರೋಕ್ಕಾಗಲ್ಲ. ಎಲ್ಲ ಬೇರೆ ಬೇರೆ ಇರ್ತಾರೆ. ಇಲ್ಲಿ ಒಂದೊಂದು ಚುನಾವಣೆ ಒಂದು ಕಡೆ ಇರ್ತಾರೆ. ಚುನಾವಣೆ ಅಷ್ಟೇ ಬೆಳಗಾವಿ ಜಿಲ್ಲೆಗೆ ಸೀಮಿತ ಸರ್. ಸೀಮಿತ. DCS ಬ್ಯಾಂಕ್ ಒಂದು ರೀತಿ ಆಗುತ್ತೆ, ಬೇರೆ ಎಲೆಕ್ಟ್ರಿಸಿಟಿ ಒಂದು ರೀತಿ, ಬೇರೆ ಚುನಾವಣೆ ಅದೊಂದು ರೀತಿ, ಒಂದಕ್ಕೊಂದು ಲಿಂಕ್ ಮಾಡಲಿಕ್ಕೆ ಆಗುತ್ತೆ ಸರ್. 2028ಕ್ಕೆ ಸರ್ ತಾವು ಸ್ಟ್ರಾಂಗ್ CM ಇದನ್ನ CM ಚರ್ಚೆ ಅನಾವಶ್ಯಕ ಸರ್. ಲಕ್ಷ್ಮಣ ಸವದಿ ಅವರು ಕೂಡ ತಮ್ಮ ಮನೆ ಸಭೆಗೆ ಹೋಗಿದ್ರು ಸರ್, ತಮ್ಮ ಶಾಸಕರವರೇ ಸರ್. ನಮ್ಮ ಹೆಂಗೆ ಹೇಳಕ್ಕಾದ್ರೆ ಆಗೋದು. ಅವರು ಅಶ್ವತ್ ಉಳಿಸ್ಕೋಬೇಕು, ಅವರು ಲೀಡರ್ಶಿಪ್ ಉಳಿಸ್ಕೋಬೇಕಂತ ಅವ್ರೇನು ಸಭೆ ಮಾಡಿರ್ಬೋದು. ನಮ್ಮ ವಿರುದ್ಧ ನಾವು ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ.